ನಿಮ್ಗೆಲ್ರಿಗೂ ಪ್ರಾಬ್ಲಮ್ಸ್ ಇದೆಯಾ? ನಿಮಗೆ ಅಪೋಸ್ ಮಾಡೋರು ತುಂಬಾ ಜನ ಇದ್ದಾರ? ಆವಾಗ ನೀವೆಲ್ರೂ ಕರೆಕ್ಟ್ ರೂಟ್ ಅಲ್ಲಿ ಹೋಗ್ತಾ ಇದ್ದೀರಾ. ಹಾಯ್, ಹಲೋ, ಹಾರ್ಟ್ ಟು ಹಾರ್ಟ್ ಸ್ಪೀಚ್ ಚಾನಲ್. ಈಗ ಆಕ್ಟರ್ ವಿಜಯ್ ನೋಡಿದೀರಾ ಅಲ್ವಾ? ವಿಜಯ್ ಕೆಲವು ಟೈಮ್ ಸ್ಟೇಜ್ ಅಲ್ಲಿ ಇದ್ದಾಗ ಆಡಿಯನ್ಸ್ ಗೆ ಮೋಟಿವೇಶನಲ್ ಕೋಟ್ಸ್ ಎಲ್ಲ ಹೇಳ್ತಾರೆ. ಅದ್ರಲ್ಲಿ ಒಂದು 3 ಕೋಟ್ಸ್ ನನ್ಗೆ ತುಂಬಾ ಇಷ್ಟ ಆಯ್ತು, ಅದನ್ನ ಹಂಚ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಈಗ ಫಸ್ಟ್ ಒಂದ್ ಏನ್ ಹೇಳಿದ್ರು ಅಂದ್ರೆ, ಆಡಿಯನ್ಸ್ ಕೇಳಿದ್ರು, ನಿಮ್ಗೆಲ್ರಿಗೂ ಪ್ರಾಬ್ಲಮ್ಸ್ ಇದೆಯಾ? ನಿಮಗೆ ಅಪೋಸ್ ಮಾಡೋರು ತುಂಬಾ ಜನ ಇದ್ದಾರ? ಆವಾಗ ನೀವೆಲ್ರೂ ಕರೆಕ್ಟ್ ರೂಟ್ ಅಲ್ಲೇ ಹೋಗ್ತಾ ಇದ್ದೀರಾ. ಈ ತರ ಅನ್ವಾಂಟೆಡ್ ಕಮೆಂಟ್ಸ್ ಅಪೋಸ್ ಮಾಡುವ ಜನ ಒಬ್ರೊಬ್ರು ಲೈಫ್ ಅಲ್ಲಿ ಇದ್ರೇನೆ ಮನುಷ್ಯರು ಓಡು ಅಂತ ಲೈಫ್ ಅಲ್ಲಿ ಓಡ್ತಾ ಇರ್ತಾರೆ. ಯಾರೆಲ್ಲ ಲೈಫ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಅನ್ಕೊಂಡಿದೀರೋ ಅವರೆಲ್ಲ ಅವ್ರನ್ನೇ ಕಾಂಪಿಟೇಟರ್ ಅಂತ ತಿಳ್ಕೋಬೇಕು. ಬಿ ಯುವರ್ ಓನ್ ಕಾಂಪಿಟೇಟರ್, ಕಾಂಪಿಟ್ ವಿತ್ ಯುವರ್ ಸೆಲ್ಫ್. ಅವಾಗ ನೀವು ಎಲ್ಲಿ ನಿಲ್ತಿದ್ದೀರಾ ಅಂತ ಗೊತ್ತಾಗುತ್ತದೆ ಅಂದ್ರು. ಅದು ಫಸ್ಟ್ ಕೋಟ್. ಸೆಕೆಂಡ್ ಒನ್, ನಮ್ ಲೈಫ್ ಒಂದು ರಿವರ್ ತರ. ರಿವರ್ ಯಾವ್ದು ಕೇರ್ ಮಾಡಲ್ಲ ಅಲ್ವಾ? ಅದೇ ತರಾನೇ ನಾವು ನಮ್ ಲೈಫ್ ಅಲ್ಲಿ ನಮಗೆ ರೆಸ್ಪೆಕ್ಟ್ ಮಾಡೋರು ಇರ್ತಾರೆ, ನಮಗೆ ವೆಲ್ಕಮ್ ಮಾಡೋರು ಇರ್ತಾರೆ, ನಮಗೆ ಅಪೋಸ್ ಮಾಡೋರು ಇರ್ತಾರೆ, ನಮ್ ಮೇಲೆ ನೆಗೆಟಿವ್ ಕಮೆಂಟ್ಸ್ ಹೇಳೋರು ಇರ್ತಾರೆ. ಬಟ್ ಅದನ್ನೆಲ್ಲ ಕೇರ್ ಮಾಡ್ದಿರೆ ಒಂದು ರಿವರ್ ಹೇಗೆ ಹರಿಯುತ್ತಿದೆಯೋ ಅದೇ ತರ ನಾವು ಕಾಮಾಗಿ ಲೈಫ್ ಅಲ್ಲಿ ಇರ್ಬೇಕು ಅಂತ. ಅದು ಸೆಕೆಂಡ್ ಒನ್. ಥರ್ಡ್ ಒನ್, ನಮ್ ಲೈಫ್ ಅಲ್ಲಿ ಇರೋ ಜನ ಎಲ್ರು ನಮ್ಮನ್ನ ಇಷ್ಟ ಪಡ್ಬೇಕು ಅಂತ ಏನಿಲ್ಲ. ಎಲ್ರು ಇಷ್ಟಪಡೋರೇ ಇದ್ರೆ ಲೈಫ್ ಬೋರ್ ಹೊಡಿಯತ್ತೆ. ಸೊ ನಮ್ಮನ್ನ ಇಷ್ಟ ಪಡ್ದಿರೋರು ಇರ್ಬೇಕು, ಅವಾಗ ಲೈಫ್ ಇಂಟ್ರೆಸ್ಟಿಂಗ್ ಆಗಿ ಮತ್ತೆ ಜಾಲಿಯಾಗಿರ್ತದೆ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿದೆ ಅಲ್ವಾ? ಥ್ಯಾಂಕ್ ಯು.